ಇದೆ ಈ ಉದ್ದೇಶದ ಉದ್ದೇಶ. ಓ ಡಾಕ್ಟರಪ್ಪ, ಓ ಗಣೇಶಿ, ಓ ಗಣೇಶಿ, ಹುಚ್ಚೆ ಬೇರೆ ತಗೋಬಾರದು, ಟೆಸ್ಟ್ ಮಾಡೋಣ ಅಂತ. ಯಾಕೋ ಡಾಕ್ಟ್ರು ಇಲ್ಲ, ಗಣೇಶು ಕಾಣ್ತಾ ಇಲ್ಲ, ಎಲ್ಲಪ್ಪ ಹೋದ್ರು? ಏನ್ ಮಾಡಪ್ಪ ಈಗ? ಬಾಟ್ಲು ಬೇರೆ ಸಿಗ್ತಾ ಇಲ್ಲ, ಸೀಸನು ಸಿಗ್ತಾ ಇಲ್ಲ, ಇದು ಬೇರೆ ಹಾಳಾದ್ರು ಮನೆ ಬತ್ತಾವಲ್ಲಪ್ಪ, ಬತ್ತಾನ ಬತ್ತಾನ ಏನಪ್ಪ? ಏನಪ್ಪ ಯಾವುದೋ ಒಂದು ತೆಗೆದು ಗುಂಡೆ ಕಾಣ್ತಾ ಇದೆ, ಅದಕ್ಕೆ ಓದ್ಬಿಡ್ತೀನಿ. ಅಯ್ಯೋ ಸಮಾಧಾನ ಆಯ್ತು, ಈಗ ಸಮಾಧಾನ ಆಯ್ತು. ಈಗ ತಕ್ಕೋಗಿ ನಮ್ಮ ಡಾಕ್ಟರ್ ಕೊಡ್ಬಿಟ್ರೆ ಸಾಕು, ಅಷ್ಟೇ. ಕಮಾನ್ ಡಾರ್ಲಿಂಗ್, ಕಮಾನ್. ಎಂದಾದರೂ ನನ್ನ ಆಸೆನ ಪೂರೈಸುವ. ಆ ಸಮಯ ಇಂದು ಉಚಿತ ಅಲ್ಲ. ಉಚಿತ ಅಲ್ಲವೆಂದು ರೂಢಿಯಾದವು 8 ವರ್ಷಗಳು. ಹಿಂದಾದರೂ ನನ್ನಲ್ಲಿ ಒಂದಾಗುವ. ಕಮಾನ್. ನೋಡಿ, ಅದಕ್ಕೀಗ ಕಾಲಾವಕಾಶ ಇದೆ, ಯಾರು ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಇನ್ನು ಏನಾಗಬೇಕು ರಾಜಶ್ರೀ? ನನ್ನಿಂದ ಮಾಡಬಾರ್ದು ಕೆಲಸನೆಲ್ಲ ಮಾಡಿಸ್ದೆ, ಅದು ಅಲ್ಲದೆ ಒಂದು ಕೊಲೆ ಕೂಡ ಮಾಡಿಸ್ದೆ. ಇನ್ನು ಏನಾಗಬೇಕು? ನಾನು ನಿಮ್ಗೆ ಏನ್ ಹೇಳಿದ್ದೆ? ಜಗದೀಶ ಅನ್ನೋ ಸರ್ಮಾಲಿ ನನ್ನ ಕುತ್ತಿಗೆಗೆ ಬೀಳ್ಬೇಕು. ಅವನಿಂದ ನನ್ನ ಕಾಮತ್ ರುಚಿ ಅರಿಬೇಕು. ಅದಾದ್ಮೇಲೆ ತಾನೇ ಈ ದೇಹ ನಿಮ್ಗೆ ಅರ್ಪಿಸೋದು ಅಂತ ಹೇಳಿದ್ದು. ರಾಜಶ್ರೀ, ಈ ನಿನ್ನ ದೇಹ ಸುಖವನ್ನುಂಡು ಪ್ರಾಣ ಬಿಡ್ಬೇಕನ್ನೋದೇ ನನ್ನ ಕೊನೆ ಆಸೆ. ನಿನ್ನ ಬಂದ ಗಂಡನಿಗೆ ಸ್ವರ್ಗದ ದಾರಿ ತೋರಿಸಿದ್ರೆ ಮುಗೀತು. ನನ್ನ ಪಾಲಿಗೆ ಯಾರ ಅಂಜಿಕೆನೇ ಇರೋದಿಲ್ಲ ಅಲ್ವೇ ಡಾರ್ಲಿಂಗ್? ಆದ್ರೂ ನಮ್ಮಿಬ್ರು ವಿಷಯ ಕಂಡ ನನ್ನ ಗಂಡ ಮಗು ಅಂತಿದ್ದಾನೆ. ನಾಳೆ ದಿವಸ ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಮುಂದೆ ನನಗತಿ. ರಾಜಶ್ರೀ, ನಿನ್ನ ಗಂಡನಿಗೆ ಹೇಗಾದ್ರೂ ಮಾಡಿ ವಿಷ ಕುಡಿಯುವಂತೆ ಮಾಡಿದ್ರೆ ಸಾಕು. ಅವನು ಯಮಪುರಿಯ ಬಾಗಿಲು ತಟ್ಟಿದಂತೆ ನಾವಿಲ್ಲಿ ಸ್ವರ್ಗದ ಬಾಗಿಲು ತಟ್ಟುತ್ತಾ ನವ ದಂಪತಿಗಳಂತೆ ಜೀವನ ಸಾಗಿಸೋಣ. ನನ್ ಕೈ ಬಿಡಲ್ಲ ತಾನು. ಯಾವುದೇ ಕಾರಣಕ್ಕೂ ನಿನ್ ಕೈ ಬಿಡಲ್ಲ ಡಾರ್ಲಿಂಗ್. ನಿನ್ನ ಬಿಗಿದಪ್ಪಿದಾಗ್ಲೇ ನನ್ನ ಕಾರ್ಯಕ್ಕೆ ಸಕ್ಸಸ್ ಆಗೋದು. ರಾಜಶ್ರೀ, ನಿನ್ನ ಗಂಡ ಸಣ್ಣದಿಂದ ಈ ಮಿಂಡರನ್ನು ಬಯಸಿದ್ದೇನೆ ಸುಳ್ಳ. ನಿನ್ನ ಮೇಲಿನ ಪ್ರೀತಿ ಮೋಹದಿಂದ ಕೂಡ ಹಾಗೆ ಜನ್ಮ ಕೊಟ್ಟ ತಂದೆಯನ್ನೇ ಬೀದಿ ಪಾಲ್ ಮಾಡಿದೆ. ಒಡ ಓಟದ ತಮ್ಮನನ್ನು ಹೊರ ಹಾಕ್ತ. ಸತಿ ಸಾತ್ರಿಯನ್ನು ಮನೆಯಿಂದ ಆಚೆಯಾಗುತ್ತಿದೆ. ಜಗದೀಶನ ವಯಸ್ಸಿನ ಜಾರಣಿಯೇ ನನ್ನೇಕೆ ಮದುವೆ ಆಗ್ಬೇಕಾಯ್ತು? ಅಣ್ಣನ ಕೈ ಹಿಡಿದು ತಮ್ಮನಲ್ಲಿ ಸುಖ ಪಡುವ ಸತಿ ಸೂಳೆ ಅಂತ ಬಿಡಿದು ಬಿಡಬೇಕಾದ್ರೆ ನನ್ನ ತಮ್ಮ ಅಪ್ಪ ದೇವರು ದೇವ ಮಾನವನ ಕೊಟ್ಟೆ ಇನ್ನಂತವಳ ದಾನವೀಯ ತುಸೆ ತೀರಿಸಲು ತಿರಸ್ಕರಿಸಿದ್ರಿಂದಲೇ ಅನ್ಯಾಯವಾಗಿ ಏಟು ತಿಂದು ಮನೆ ಬಿಟ್ಟು ಹೋದ. ಇದು ಸಾಲದು ಅಂತ ಈ ಉದ್ದೇಶನ ಸಾಹಸ ಮಾಡಿ ಕೈ ಹಿಡಿದ ಗಂಡನನ್ನೇ ಕೊಲ್ಲಲು ಮುಂದಾಗಿರುವ ಕೊಲೆ ಪಾತಕ್ಕೆ. ಇವನೊಬ್ಬ ನನ್ನ ಪ್ರಾಣ ಸ್ನೇಹಿತ, ಡಿಯರಿಸ್ಟ್ ಫ್ರೆಂಡ್. ಈ ಈಸ್ ಕಮಾಂಡರ್ ಜೆಂಟ್ಲ್ಮನ್. ಮಿತ್ರತ್ವದ ಬೆಲೆ ತಿಳಿಯದೆ ಮಿತ್ರನಾಪತಿಯೊಂದಿಗೆ ಚಕ್ಕೊಂದು ಆಡಲು ಪ್ರಯತ್ನಿಸಿರುವ ಡಿಯರೆಸ್ಟ್ ಮಿಸ್ಟರ್
ಯಾವತ್ತೂ ನಾಯಿನ ಬೀದಿ ನಾಯಿನ ಮನಕ್ ಸೇರ್ಸ್ಕಿದ್ರೆ ಇದೇ ತರ ಆಗುದು ಸಾ. ಕಾಡೇಸಿ ನಾನು ಇನ್ನೇನ್ ಮಾಡ್ಲಿ? ಹೆಂಡತಿ ಆಧಾರಕೊಂಡು ಹೇಗೆ ಬದುಕಿರ್ಲಿ? ಅಂದು ತಂದೆ ತಮ್ಮನ ಮಾತಿಗೆ ಬೆಲೆ ಕೊಡ್ರೆ ಎಂದು ಬೆಪ್ಪನಾದೆ. ಅಂದು ನನ್ನ ತಮ್ಮ ಮನೆ ಬಿಟ್ಟು ಹೋಗುವಾಗ ಹೇಳಿದ ಮಾತು ಸತ್ಯವಾಯ್ತು ಕಾಡೇಸಿ, ಸತ್ಯವಾಯ್ತು. ನೋಡಿ ಸಾರ್, ಬೀದಿ ನಾಯಿನ ಮನೆಗೆ ತಂದು ಕೂಡಾಕಂದ್ರೆ ಅದಿದ್ದದೆ ಏಸ್ಗೆ ಕಟ್ಟುತ್ತವೋ ಬಾಯ ಹಾಕ್ಬಿಡ್ತವೆ. ನಿನ್ನಿಂದ ಈ ಸಮಾಜದಲ್ಲಿ ತಾನು ಎತ್ತಿ ತಿರುಗುವಂತಿರಲಿಲ್ಲ. ಕುಡಿ ಸಾರ್, ನೀವು ಕೊಂದು ಇವನು ಕೊಂದು ನೀವ್ಯಾಕೆ ಜೈಲ್ಗೆ ಹೋಯ್ತೀರಿ ಸಾರ್? ಅವತ್ತೇ ಹೇಳ್ತಲ್ಲ, ಬೀದಿ ನಾಯಿಗಿಂತ ಕೀಳು. ಆ ನಾಯಿಗಿಂತಲೂ ಕೀಳು ಕರೆಸಿಗಳು. ಇವತ್ತಿನಿಂದ ನನಗೂ ನಿನಗೂ ಯಾವ ಸಂಬಂಧನಿಲ್ಲ. ನಾನು ನಿನ್ನ ಗಂಡನೂ ಅಲ್ಲ, ನೀನು ನನ್ನ ಹೆಂಡತಿ ಅಲ್ಲ. ಏನೇನೋ ಮಾತಾಡ, ಇನ್ಮೇಲೆ ಈ ರೀತಿ ಎಲ್ಲ ಮಾಡಲ್ಲ. ಬನ್ನಿ ಮನೆಗೆ ಹೋಗೋಣ. ಹೊರದಲ್ಲಿ ಆದ್ರತನ ಮಾಡಿ ಮುದುಗಿ ಆದ್ಮೇಲೆ ಹೇಳ್ತಿಲ್ಲ ಅಂತ ನನ್ನಂತ ಪತಿವ್ರತೆ ಯಾರು ಇಲ್ಲ ಅಂತ. ಆಯ್ತಲ್ಲ ನಿನ್ನ ನಾಟಕ. ನಾವೇ ಕಣ್ಣಾರೆ ಕಂಡ್ರು ನಂಬೋದೇನೆ. ಈ ರೀತಿ ಮನಸ್ಸು ನೊಂದ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ರು. ಆದ್ರೆ ನಾನು ಏನೇ ಇದ್ರು ಮನೆಗೆ ಹೋಗಿ ಮಾತಾಡೋದು. ಮನೆ ನಿನಗೆಲ್ಲಿದೆಯೇ? ಯಾವ ಮನೆಯಲ್ಲಿ ಸ್ಥಾನ? ನೀನೇನೋ ಮನೆ ಬರೋದಕ್ಕೆ ಅದೇನೋ ಸೋದರ ಮನೆ ಅಂತ ನೋಡಿದ್ಯಾ? ನೋಡು, ನಾನು ಕಟ್ಟಿರೋ ತಾಳಿಯನ್ನು ನಾ ಬಿಚ್ಕೊಡು. ನಿನ್ನ ಇಷ್ಟ ಬಂದ ಸಂಸಾರ ಮಾಡ್ಕೊಂಡು ಸಾಕು. ಬಿಚ್ಕೊಡ ತಾಳಿನ, ಬಿಚ್ಕೊಡ ಬಿಚ್ಕೊಡ. ತಾಳಿ ತಾಳಿ ನೋಡಿ, ಒಂದ್ ಹೆಣ್ಣಿಗೆ ಕೊರಳಲ್ಲಿ ತಾಳಿ ಇದ್ರೇನೆ ಬೆಲೆ. ಇಲ್ಲ ಅಂದ್ರೆ ಆ ಹೆಣ್ಣಿಗೆ ಈ ಪ್ರಪಂಚದಲ್ಲಿ ಯಾರು ಬೆಲೆ ಕೊಡಲ್ಲ. ತಾಳಿ ಕೀಳ್ಬೇಡಿ. ಓ ತಾಳಿ, ತಾಳಿ ಎನ್ನುವ ಎರಡಕ್ಷರದ ಬೆಲೆ ನಿನಗೆ ಗೊತ್ತೇನೆ? ತಾಳಿ ಹೆಣ್ಣಿನ ಕೋಲಲ್ಲಿರುವುದು ಒಂದು ಬಾರಿ, ನಾರಿ ಮಡದಿಯಾಗುವುದು ಒಂದು ಬಾರಿ. ಬಾರಿದವನೇ ಮಹಾ ಮಾರಿ. ಈಗ ನೀನಾಗಿದ್ದಲ್ಲಿ ಬೀದಿ ನಾಯೆ. ಬಿಚ್ಕೊಡ ನಾನು ತಾಳಿನ, ಬಿಚ್ಕೊಡ. ತಾಳಿ ತಾಳಿ ನಿನಗ ತಾಳಿ ನಿನ ಬಾಳಿಗೆ ಇರುವೆ ಬೇಲಿ, ನಿನ ಬಾಳಿಗೆ ಇರುವೆ ಬೇಲಿ. ಕಳೆದು ಹೋದ ಸನ್ನಿವೇಶ ಮತ್ತೆ ಬರಲ್ಲ. ನೋಡಿ, ನನ್ನ ಗಂಡ ನನ್ನ ಕುತ್ತಿಗೆಯಲ್ಲಿರೋ ಮಾಂಗಲ್ಯ ಕಿತ್ಕೊಂಡು ದಿಕ್ಕಿದ ಪರದೇಶ. ನೀವಾದ್ರೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ. ತಾಳಿ ರಾಜಶ್ರೀ, ಒಂದು ದಿನಕ್ಕೆ ಎಷ್ಟು ತಾಳಿ ಕಟ್ಸ್ಕೊಳ್ತೀಯ? ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿಗೊಂದು. ಈ ರೀತಿ ತಾಳಿ ಕಟ್ಸ್ಕೊಳ್ಳೋರ್ನ ಈ ಸಮಾಜ ಏನನ್ನುತ್ತೆ ಗೊತ್ತಾ? ಸುಳೇ ಅನ್ನುತ್ತೆ. ಎಲ್ಲ ಮಾತಾಡಿ ಅಳಿಸ್ಬೇಡಿ. ನೋಡಿ, ನನ್ನ ಕುತ್ತಿಗೆ ತಾಳಿ ಕೊಟ್ಟು ಹೊಸ ಬಾಳು ಕೊಡಿ. ಬಾಳು ರಾಜಶ್ರೀ, ಚಪ್ಲಿನ ಹಾಕೊಂಡು ಊರೆಲ್ಲ ಸುತ್ಕೊಂಡು ಬರ್ಬೋದು, ಆದ್ರೆ ದೇವಸ್ಥಾನಕ್ಕೆ ಹಾಕೊಂಡು ಹೋಗೋಕ್ಕಾಗತ್ತಾ? ರಾಜಿ, ಈ ನಿನ್ ದೇಹ ಸುಖಕ್ಕೆ ಆಸೆ ಪಟ್ಟಿದ್ದೇನೋ ನಿಜ, ಆದ್ರೆ ನಿನ್ನ ತಾಳಿ ಕಟ್ಟಿ ಪರ್ಮನೆಂಟ್ ಆಗಿ ಇಟ್ಕೊಳ್ತೀನಿ ಅಂತ ಏನು ಹೇಳಿಲ್ವಲ್ಲ? ಡಾಕ್ಟರ್, ಹೇಳ್ತಾ ಇದ್ದೀರಾ? ನನಗೆ ಸೌಂಡ್ ಅಂದ್ರೆ ಅಲರ್ಜಿ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟದಿ ಗಂಡನಿಗೆ ಮೋಸ ಮಾಡಿ ಮೀಂಡನನ್ನು ಬಯಸಿದ ನೀನು ನಾಳೆ ನನ್ನ ಜೊತೆ ಸರಿಯಾಗಿರ್ತೀಯ ಅನ್ನೋದಕ್ಕೇನು ಗ್ಯಾರಂಟಿ? ಸಪ್ತಪದಿ ತುಳಿದ ಗಂಡನನ್ನೇ ಕೊಲ್ಲಲು ಮುಂದಾದ ನೀನು ನಾಳೆ ನನ್ನನ್ನು ಕೊಲ್ಲೋಕ್ಕೇನು ಗ್ಯಾರಂಟಿ? ಈ
ಇನ್ನೂ ನಂಬ್ಕೊಂಡು ಕೂತ್ಕೊಂಡ್ರೆ ನಿನ್ನ ನನ್ನಂತ ಮೂರ್ಖ ಈ ಪ್ರಪಂಚದಲ್ಲೇ ಇಲ್ಲ. ನೀನ್ ಹೇಳಿದಂಗೆಲ್ಲ ಕುಡುಮಲ್ಲ, ನನಗ್ ಬುದ್ಧಿ ಇಲ್ಲ. ಹೇ ರಾಜಶ್ರೀ, ನೀನ್ ಆಸ್ತಿ ಐಶ್ವರ್ಯಕ್ಕೆ ಆಸೆ ಪಟ್ಟಿದ್ದೇನೋ ನಿಜ, ಅದೇ ನಿನ್ನಲ್ಲಿಲ್ಲ ಅಂದಮೇಲೆ ನಿನಗಿಲ್ಲಿ ಜಾಗ ಇಲ್ಲ. ಏ ನಾಯಿ, ಮನೆಯಿಂದ ತೊಲಗೆ. ಈ ಜಾಗಕ್ಕೆಲ್ಲ ಸಗಣಿ ನೀರು ಹಾಕಿ, ಈ ಜಾಗಕ್ಕೆಲ್ಲ ಸಗಣಿ ನೀರು ಹಾಕಿ ಮಾಡ. ಆಯ್ತು ಸರ್. ಹಬ್ಬ ಪೀಡೆ ತೊಲಗ್ದು. ಕೇಳಿಸ್ತಾನಮ್ಮ, ನಮ್ಮ ಡಾಕ್ಟರ್ ಹೇಳ್ತು. ಹೋಗ್ತೀರಾ ಇಲ್ಲ ಜಾಡ್ಸ್ತಳ್ಳು. ಇಷ್ಟು ದಿವಸ ನೀನು ಆಡ್ದಂಗೆಲ್ಲ ಕೊಂಡೆ, ಯಾಕೆ ಗೊತ್ತಾ? ಕೊನೆ ಪಕ್ಷ ನೀನಾದ್ರೂ ನನ್ನ ಜೊತೆ ಇರ್ತೀಯ ಅಂತ. ಆದ್ರೆ ಒಂದ್ ಹೇಳ್ತೀನಿ, ಕೇಳಿಸ್ಕೊ, ಹೆಣ್ಣಿನ ಶಾಪ ನಿನ್ಗೆ ತಟ್ಟದೆ ಬಿಡಲ್ಲ. ಹೋಗಲೇ, ತಟ್ಟುದ ತಟ್ಟುತ್ತ. ಕಾಡೇಶಿ, ಪೀಡೆ ತೊಲತ್ತು, ಮೈಂಡ್ ಸ್ವಲ್ಪ ರಿಲೀಫ್ ಆಯ್ತು. ಯಾಕೋ ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ. ಹೋಗಿ ಒಂದು ಎಳ್ನೀರು ತಗೊಂಡು ಬರೋ. ಆಯ್ತು ಬಿಡಿ ಸರ್, ತರ್ತೀನಿ. ಡಾಕ್ಟ್ರಪ್ಪ, ಓ ಡಾಕ್ಟ್ರಪ್ಪ, ಓ ಗಣೇಶಿ, ಗುರುವೇ ಗುರು ಮಾಡಿ ಕೂತಪ್ಪ. ಡಾಕ್ಟ್ರು ಬೇರೆ ಉಚ್ಚೆ ತಗೋಬಾರ್ದು ಟೆಸ್ಟ್ ಮಾಡೋಕೆ. ಇಬ್ರು ಕಾಣ್ತಾ ಇಲ್ಲ, ಎಲ್ಗೋ ಇರ್ಬೋದು. ತಾಡೋ, ಅವರು ಬರೋ ಗಂಟ ಇಲ್ಲೇ ಮುಳುಗೋದು. ಜಾತ್ರೆಯಲ್ಲಿ ಎಲ್ಲಿ ಹುಡುಕಿದ್ರು ಒಂದು ಎಳ್ನೀರು ಸಿಗ್ತಾ ಇಲ್ವಲ್ಲ. ನಮ್ಮ ಡಾಕ್ಟ್ರು ಬೇರೆ ಖರಾಬ್ ಆಗವ್ರೆ. ಏನು ಮಾಡೋದು? ಈ ಹಾಳಾದ ಎಳ್ನೀರೇ ಸಿಗ್ತಾ ಇಲ್ಲ. ಆ ಕಾಗಪುರ ತಕ್ಕೋಗಿ ಕಡಿಸ್ಕೊ ಬಂದಿದ್ದೆ, ಎಲ್ಲೂ ಸಿಗ್ತಾ ಇಲ್ವಲ್ಲ. ಈಗ ಏನಪ್ಪ ಮಾಡೋದು? ಓ, ನನ್ನ ಕಸ್ಟಮರ್ ತಡಿನಾರ್ದೇ ಯಾರೋ ತಂದು ಬಿಡ್ಬಿಟ್ಟವ್ರೆ ಆಗ್ಲೇ. ನಮ್ಮ ಡಾಕ್ಟ್ರಿಗೆ ಕುಡಿಸ್ಬಿಟ್ಟು ಸಬಾಸ್ ಕಿರಿ ತಗೊಂಡ್ಬಿಡ್ಬೇಕು. ಸಾರ್ ಸಾರ್ ಬನ್ನಿ ಸಾರ್. ಏ ಕಾಡೇಶಿ, ಎಳ್ನೀರು ತಂದೇನಾ? ಸಾರ್ ತಂದಿದ್ದೀನಿ ಸಾರ್. ಏ, ನಿನಗೆ ಬೇರೆ ಒಂದು ಕೈ ಇಲ್ಲ, ನಾನೇ ತಗೊಳ್ತೀನಿ. ಸಾರ್ ಎತ್ತು ಕುಡೀರಿ ಸಾರ್. ಏ ಕಾಡೇಶಿ, ಏನು ಎಳ್ನೀರು ಒಚ್ಚೊಚ್ಚ ಹೊಡಿತಾ ಇದೆ? ಕುಡೀರಿ ಸಾರ್, ಕೆಂದ ಎಳ್ನೀರು ಅನ್ನೋದು. ಏನೋ ಉಪ್ಪು ಹೊಡಿತಾ ಇದೆಯಲ್ಲ? ಏನಿಲ್ಲ ಅದನ್ನು ಕುಡೀರಿ ಸಾರ್, ಒಳ್ಳೆ ಚೆನ್ನಾಗದ. ಹಾ ಕಾಡೇಶಿ, ನಿಮ್ಮ ಮಾವ ಮುರುಗೇಪ್ಪನ್ಗೆ ರಿಸರ್ಚ್ ಸ್ಯಾಂಪಲ್ ತರ ಹೇಳಿದೆ ನೋಡು. ಅಲ್ಲೆಲ್ಲ ಮಲಗಿರ್ಬೇಕು, ಎದ್ದೋಳ್ಸ್ಕೊಂಡು ಬರೋ. ಮನುಬಿಟ್ಟವನ ಇಲ್ಲಿ ಬಂದು ಮನುಬಿಟ್ಟವನಲ್ಲ ಮಾವ. ಓ ಮಾವ, ಏನೋ ಮುಂಡ ಮಗನ ಇಲ್ಲಿ ಮನ್ಬಿಟ್ಟಿದ್ಯಾ ಬಂದು. ನಮ್ಮ ಡಾಕ್ಟ್ರು ಉಚ್ಚತರು ಕೇಳಿದ್ರಲ್ಲ, ತಂದಿದ್ದೀಯಪ್ಪ. ತಂದಿನಿ ಇರಪ್ಪ, ತಂದಿನಿ. ಮಾವ ಏನು ಹುಡ್ತಾ ಇದ್ದಿ ಹಿಂಗೆ? ಓ ನನ್ ಹುಚ್ಚಾಗಲ್ಲ. ಎಲ್ಲಿ ಮಡಗಿದೆ ಮಾವ? ಇಲ್ಲೇ ಮಡಗಿದೆ. ಯಾಕ್ರಲ್ಲಿ ತಂದಿದೆ ಮಾವ? ಓ ಡಾಕ್ಟ್ರು ಬೇರೆ ಹುಚ್ಚ ತಗ ಬಂದ್ಬಿಟ್ರೆ, ನನಗೆ ಬೇರೆ ಅರ್ಜೆಂಟ್ ಆಗೋಯ್ತು. ನನಗೆ ಏನು ಸಿಕ್ತಿಲ್ವಾ? ಹಾಳಾದು ಅಂತ ಹೇಳಿ ಮುಂದಾಯ್ತು, ಅದಕ್ಕೆ ಉಳಿಕೆ ತಗ ಬಂದ್ಬಿಟ್ಟಿದೆ. ಏನೋ ನೀವು ಕುಡ್ದಿದ್ದು ಎಳ್ದಿರು ನಮ್ಮ ಮಾವನ ಹುಚ್ಚ ಸಾರ್. ಅಂತೂ ಇತ್ತು. ಏ ಕಾಡೇಶಿ, ನಾನು ಎಳ್ನೀರು ಕುಡಿದ ವಿಚಾರನ ಯಾರಿಗೂ ಹೇಳ್ಬೇಡಪ್ಪ. ಹೋಗಿ ಸಾರ್. ಅಂತೂ ಇಂತೂ ನಮ್ಮ ಡಾಕ್ಟ್ರಿಗೆ ನಾನು ಹುಚ್ಚನೇ ಕೂಡಿಸ್ಬಿಟ್ಟೆ. ಇವತ್ತಿಗೆ ನಾನು ಕಾಯಿಲೆಲ್ಲ ವಾಸಿ ಆಗೋಯ್ತು. ಬುಡ್ಲಾಳೆ ಮಯ ಮಾವ, ನಮ್ಮ ಡಾಕ್ಟ್ರು ಮಡಿ ಕೊಟ್ಟಾರೆ. ಬಾ ಹೋಗಮ್ಮ, ನಡಿಯಪ್ಪ ನಡಿಯಪ್ಪ. ಓ ಬರ್ಬೇಕು ಬರ್ಬೇಕು, ಕಾಳಿಕಾ ದೇವಿ ಅವರು. ನಮ್ಮ ಅಪ್ಪ ಹೇಳ್ದ, ನೀವೇನೋ ಮಕ್ಳು ಕೊಡ್ತೀರಂತ, ಕೊಟ್ಬಿಟ್ರೆ ಹಂಗೆ ಎತ್ಕೊ ಹೊಟ್ಟೋಯ್ತೀನಿ. ನಿಮ್ಮ
ಅಪ್ಪ ಬಂದದ್ದು ಆಯ್ತು, ಹೋಗಿದ್ದು ಆಯ್ತು. ಹೊಂಟೋದ್ನ ಆಗ್ಲೇ ಇಲ್ಲಿ ಇರೋದು ನಾವಿಬ್ರೆ. ಬಾ ಕಾಳಿ, ನನ್ನ ಆಸೆನ ಪೂರೈಸು ಬಾ. ಸಿಕ್ಕಾಪಟ್ಟೆ ಆತ್ರದಾಗಿದ್ದೀರಾ ಅಂತ ಅನ್ಸುತ್ತೆ. ಅಪ್ಪರೇ, ನಾನೊಂದು ವಿಷಯ ಕೇಳ್ಪಟ್ಟೆ. ರುದ್ರೇಶಪ್ಪ ಅವ್ರ ಹೆಂಡತಿ ರಾಜಶ್ರೀ ಅವಂಗೂ ನಿಮಗೂ ಏನೋ ಒಳಗಡೆನೆ ಕುಚ್ಕು ನಡೀತೈತೆ ಅಂತ. ನಿಜ ಅಪ್ಪರೇ? ಕಾಳು, ಅದೊಂದು ದೊಡ್ಡ ಕತೆ. ಸಣ್ಣದಾಗಿ ಹೇಳಿ, ಟೈಮಿಲ್ಲ, 6 ಗಂಟೆ ಆಗೋಯ್ತು. ಅವಳು ಕೆಲವು ಕೆಲಸಗಳನ್ನ ನನ್ಗೆ ವಹಿಸಿದ್ಲು. ಅದನ್ನ ಮಾಡಿ ಮುಗಿಸಿದ್ಮೇಲೆ ಅವಳ ದೇಹನ ನನ್ಗೆ ಅರ್ಪಿಸ್ತೀನಿ ಅಂತ ಹೇಳಿದ್ಲು. ನಾನು ಎಷ್ಟೇ ಪ್ರಯತ್ನ ಪಟ್ರು ಅವಳ ಆಸೆನ ಪೂರೈಸೋಕ್ಕಾಗಿಲ್ಲ. ಇದ್ರ ಮಧ್ಯೆ ರುದ್ರೇಶ್ಗೂ ನಮಗೂ ಇರೋ ಸಂಬಂಧ ರುದ್ರೇಶ್ ಗೊತ್ತಾಗಿ ಅವಳ ತಾಳಿನ ಇವತ್ತಾನೇ ಕಿತ್ಕೊಂಡು ಹೋದ. ಓಹೋ, ಅಂದ್ರೆ ರಾಜಶ್ರೀ ಅವರು ವಿಚಾರಣೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ನಿನ್ ನಾಡಗೂ ಇಲ್ಲ ಕಾಳು, ಇನ್ ಮುಂದೆ ಆಗ್ಬೇಕಷ್ಟೇ. ಈಗ ಆ ವಿಚಾರ ನಮ್ಗೇಕೆ, ಬಾ ನಿನ್ ಮಕ್ಳಾಗ ವಿಚಾರ ನೋಡೋಣ. ತಗೊಂಡ್ಬಿಟ್ಟ ಅಂತಂದ್ರೆ ಹಂಗೆ ಮುಖ ಹಲ್ವಾದಾಗ ಆಗ್ಬಿಡ್ಬೇಕು. ಯೋ, ಏನಂತ ತಿಳ್ಕೊಂಡಿದ್ಯಾ? ಗಂಡ ಇಲ್ಲದೆ ಬೀದಿ ಸುತ್ತಾ ಇದೀನಿ ಅಂತ ತಿಳ್ಕೊಂಡಿದ್ಯಾ? ನನ್ ಗಂಡನ್ಗೆ ಒಂದ್ ಅಲ್ಲಿಲ್ದೇ ಇರ್ಬೋದು, ಆದ್ರೆ ಎಲ್ಲಾನು ಸರಿಯಾಗಿ ಮಡಗವನೆ ಗೊತ್ತಾ? ನನ್ ಗಂಡನ್ ಸುದ್ದಿಗೆ ನನ್ ತಂಟೆಗೆ ಏನಾದ್ರು ಬಂದ್ರೆ ನನ್ ಗಂಡ ನಿನ್ನ ಸುಮ್ನೆ ಬಿಡಕ್ಕಿಲ್ಲ. ನಾನು ನಮ್ಮ ಅಪ್ಪನ್ ಕರ್ಕೊಂಡು ಹೋಗವ ಅಂತ ಬಂದಿದ್ದು ಅಷ್ಟೇಯ, ನಿಂತವ ಮನಿ ಕತ್ತೀನಿ ಅಂತ ಬಂದಿಲ್ಲ. ನಿಮ್ಮ ಅಪ್ಪ ಬಂದದ್ದು ಆಯ್ತು, ಹೋದ್ದು ಆಯ್ತು, ಬಾರೆ. ಅದೇ ಮೇಲೆ ನನ್ ತಂಟೆಗೆ ಏನಾದ್ರು ಬಂದ್ರೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಆಮೇಲೆ ನೀನೊಂದ್ ಹೆಣ್ಣು, ನಿನ್ನಿಂದ ಏನ್ ಮಾಡಕ್ ಸಾಧ್ಯನೇ? ಏನು ಹೆಣ್ಣು ಅಂತ ಅಷ್ಟೊಂದು ಅಗರವಾಗಿ ಮಾತಾಡ್ತಾ ಇದೀಯಾ? 3 ಕಣ್ಣಿರೋ ಮುಕ್ಕಣ್ಣನ ನೆಲಕ್ಕೆ ತುಳಿದಿದ್ದು ಒಂದ್ ಹೆಣ್ಣು. 10 ತಲೆ ಇರೋ ರಾವಣನ್ನ ಸಂಹಾರಕ್ಕೆ ಕಾರಣ ಆಗಿದ್ದು ಒಂದ್ ಹೆಣ್ಣು. ಅಷ್ಟ್ಯಾಕೆ, ಕುಡಿಯೋ ನೀರು ಒಂದ್ ಹೆಣ್ಣು, ತಿನ್ನೋ ಅನ್ನನೂ ಒಂದ್ ಹೆಣ್ಣು, ನೀನ್ ನಿಂತಿರೋ ಭೂಮಿ ತಾಯಿನೂ ಒಂದ್ ಹೆಣ್ಣು. ಲೇ, ಅಷ್ಟೆಲ್ಲ ಯಾಕೋ? ನಿನ್ನಂತ ತಾಯಿ ಗಂಡನ್ಗೆ ಜನ್ಮ ಕೊಟ್ಟಿರೋದು ಒಂದ್ ಹೆಣ್ಣೆ. ನಿನ್ ಉಪದೇಶ ಕೇಳೋಕೆ ನಾನು ಬಂದಿಲ್ಲ, ಬಾರೆ. ಬೇಡ ನೋಡು, ನೀನ್ ಬರ್ದೆ ಹೋದ್ರೆ ಬಲವಂತವಾಗ್ಲಾದ್ರೂ ನೀನನ್ನು ರೇಪ್ ಮಾಡ್ತೀನಿ. ಬಾ, ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ರು. ಬಾ. ನೀವೊಬ್ಬ ಡಾಕ್ಟರ್ ಒಬ್ಬ ಹೆಣ್ಣಿನ ಮಲ್ಮಗ ಮಾಡಕ್ಕೆ ನಿನ್ ನಾಚಿಕೆ ಆಗಲ್ಲ? ಅದನ್ನ ಕೇಳೋಕೆ ನೀನ್ ಯಾರೋ? ನಿಮ್ಮಪ್ಪ. ಏನಂತ? ಅವ್ನ್ ಮಾಡಿರೋ ಕರ್ಮಕ್ಕೆ ಅವನೇ ಹೋಯ್ತಾನೆ. ಏನ್ ನೋಡ್ತಾ ಇದೀಯ? ಒಮ್ಮುಲ ವೇತಗೆ ಡಾಕ್ಟರ್ ಅಂತ ಡಾಕ್ಟ್ರು ಮನೆ ಡಾಕ್ಟ್ರು. ನೋಡು, ಮಹೇಶ್ ಅವ್ರ ಮನೆಯಲ್ಲಿ ರಾಮಲಿಂಗಪ್ಪ, ಜಗದೀಶ, ಜಯಶ್ರೀ ಎಲ್ರು ಇದ್ದಲ್ಲ. ನಿನ್ ಮನೆಯ ಕೆಲಸ ಗೊತ್ತಾಗೈತೆ. ಇನ್ ಮುಂದಕ್ಕಾದ್ರೂ ಸತ್ಯ ಏನಂತ ಹೇಳಿ ಅವ್ರ ಸಂಸಾರ ಒಂದ್ ಮಾಡು. ಮೊದ್ಲು ಹೋಗಿ ಆ ಕೆಲಸ ಮಾಡು. ಅಲ್ಲ ಕಣಯ್ಯ, ಡಾಕ್ಟ್ರು ಅನ್ನಪ್ಪ ಅದಕ್ಕೆ ಅವಮಾನ ಮಾಡಂಗಿದ್ಯಲ್ಲ ಅಂತ. ಯಾರಿಗೆ ಎಷ್ಟೇ ಕಷ್ಟ ಬಂದ್ರು ಕೊನೆಗೆ ಬರೋದು ಡಾಕ್ಟರ್ ಹತ್ರನೇ. ಕೈ ಮುಗಿತಾರೆ. ನೀನ್ ನೋಡಿದ್ರೆ ಈ ತರ ಕೆಲಸ ಮಾಡಿದ್ಯಾ, ಇನ್ ಮುಂದಾದ್ರೂ ಒಳ್ಳೆ ರೀತಿ ಬದುಕು. ಇಲ್ಲ ಅಂತಂದ್ರೆ ಹುಳ ಬಿದ್ದು ಸಾಯ್ತೀಯ ಮುದಾವಿ. ಗೊತ್ತಾಯ್ತೇನೋ ಡಾಕ್ಟರ್? ಬನ್ನಿ ನಾವು ಹೋಗೋಣ. ನೋಡು ಹೆಂಗೋ ಕಣ್ಕಿತ ಕೊಡ್ತೀನಿ. ಅಯ್ಯೋ, ಈಗೇನ್ ಮಾಡ್ಲಿ? ಈ ವಿಚಾರವೇನಾದ್ರೂ 4 ಜನಕ್ಕೆ ಕಿವಿಗೆ ಬಿದ್ದರೆ ನಾನು ಹೇಗ್ ತಲೆ ಎತ್ಕೊಂಡು ತಿರ್ಗಾಡ್ಲಿ? ಈಗ ನಡೆದಿರುವಂತ ವಿಚಾರ ಎಲ್ಲಾನು ರುದ್ರೇಶ್ಗೆ ತಿಳಿಸಿ ಅವರಿಬ್ರು ಒಂದ್ ಮಾಡೋದೇ ನನಗಿರೋ ದಾರಿ. ಹೇ ರುದ್ರೇಶನ ಭದ್ರವಾದ ಬಾಂಧವ್ಯವನ್ನು ಬೂದಿ ಮಾಡಿದ್ಯಾ? ನನ್ನ ಪ್ರೀತಿಯ ತಮ್ಮನ್ನು ಬೀದಿ ಪಾಲ್ ಮಾಡಿದೆ. ನಾನು ನನ್ನ ತಂದೆಗೆ ಮತಿಗೆಟ್ಟ ಮಗನಾದೆ. ಸಹನಶೀಲ ಸಹೋದರನಿಗೆ ಕಟುಕ ಅಣ್ಣನಾದೆ. ಹದಗೆಟ್ಟ ಹೆಂಡತಿಯ ಗಂಡನಾದೆ.
ಜಗದೀಶ, ದಯವಿಟ್ಟು ಈ ಪಾಪಿ ಹಣ್ಣನ್ನ ಕ್ಷಮಿಸ್ಬಿಡು. ದಯವಿಟ್ಟು ಈ ಪಾಪಿ ಹಣ್ಣನ್ನ ಕ್ಷಮಿಸ್ಬಿಡು. ಬಾಬಾ ನೋಡಿ, ಇವತ್ತು ನಿಮ್ಮ ಆಶೀರ್ವಾದದಿಂದ ನಿಮ್ಮ ನಾತಿಗೆ ಕಣ್ಮಗಾಯ್ತು. ನಾನು ಈ ಜಗತ್ತೇ ನೋಡ್ತಾ ಇದ್ದೀನಿ ಬಾಬಾ. ಬೇಡಮ್ಮ, ಬೇಡ. ದೇವತೆ ಅಂತ ನಿನ್ನ ಮನಸ್ಸನ್ನು ನೋಯಿಸಿದ ಈ ಪಾಪಿಯನ್ನ ನೀನು ಕ್ಷಮಿಸ್ಬೇಕಮ್ಮ. ಸದ್ಯ ನಿಮ್ಗೆ ಒಳ್ಳೆ ಬುದ್ಧಿ ಬಂದಿದೆಯಲ್ಲ. ಅಕ್ಕ ಎಲ್ಲಿ? ಜಯಶ್ರೀ, ನಿನ್ನ ಪವಿತ್ರವಾದ ಬಾಯಿಂದ ನಿನ್ನ ಅಕ್ಕನ ಹೆಸರು ಬಿಡಮ್ಮ. ಅವಳಿಂದಲೇ ಈ ನಮ್ಮ ಮನೆ ನರಕವಾಯ್ತು. ಜಯಶ್ರೀ, ನಿನ್ನ ಅಕ್ಕ ನನ್ನ ಸತಿ ಆಗಲಿಲ್ಲ ಅಮ್ಮ, ಸೀಲೆಗೆಟ್ಟ ಸೂಳೆ ಆದಳು. ನೋಡಿ, ಸುಳ್ಳು ಅಂದ್ರೆ ನಾನ್ ಮಾತ್ರ ಸಹಿಸೋದಿಲ್ಲ. ನಮ್ಮಪ್ಪನ ರಕ್ತ ನನ್ನ ಮೈ ಹರಿತಾ ಇದೆಯಲ್ಲ, ಪವಿತ್ರವಾಗಿರೋ ರಕ್ತ. ಆ ರಕ್ತನೇ ನಮ್ಮ ಅಕ್ಕನ ಮೈನೂ ಹರಿತಾ ಇರೋದು. ನಾವು ಧರ್ಮ ಪಾಲಕರ ವಿನಃ ನೀತಿಗೆಟ್ಟವರಲ್ಲ. ಅಕ್ಕ, ಮತ್ತೆ ಯಾಕೆ ಬಂದೆ? ಆದರೂ ಎಣ್ಣೆ ಹೊಡೆದವಾದ ನನ್ನ ಬರವಿಲ್ಲ. ಮತ್ತೆ ಒಂದಾಗುವ ಸಂದರ್ಭದಲ್ಲಿ ಮತ್ತೆ ಬೆಂಕಿ ಹಚ್ಚಲು ಬಂದಿರುವೆ. ಹೋಗ್ತೀನಿ. ಆದ್ರೆ ಈ ರಾಜಶ್ರೀ ಶೀಲ್ಗೆಟ್ ಹೆಣ್ಣಲ್ಲ ಅಂತ ಸಾರಿ ಸಾರಿ ಹೇಳ್ಬಿಟ್ಟು ಹೋಗ್ತೀನಿ. ಹಾಗಿದ್ಮೇಲೆ ಇದೆಲ್ಲ ಏನಮ್ಮ? ಅಣ್ಣ, ಕಾಲೇಜಲ್ಲಿ ನಾನು ಜಗದೀಶ್ ಪ್ರೀತಿಸ್ತಿದ್ವಿ, ಮದುವೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ವಿ. ಆದ್ರೆ ಆ ವಿಧಿ ಅದಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ಜಗದೀಶ್ ನನ್ನ ತಂಗಿ ಗಂಡ ಆದ. ನಾನು ಅವರಣ್ಣನ ಮದುವೆ ಮಾಡಿಕೊಂಡೆ. ಹಾಗಾದ್ರೂ ಜಗದೀಶನ್ನ ಪಡಿಬೇಕು ಅನ್ನೋ ಹುಚ್ಚು ಕಲ್ಪನೆ ಅಷ್ಟೇ ಅಣ್ಣ. ಅಕ್ಕ, ನೀನು ನಿಜ ಹೇಳ್ತಾ ಇದೀಯಾ? ಜಗದೀಶನ್ನ ಪ್ರೀತಿ ಮಾಡಿದ್ದು ನೀನೇನಾ? ಹೌದು ಕಣೆ ಜೈ, ನಾನು ಇಷ್ಟಕ್ಕೆಲ್ಲ ಕಾರಣನೂ ನಾನೇ. ನೀನು ಈ ಮನೆಯಿಂದ ಹೊರಗಡೆ ಹಾಕೋದು ಕಾರಣನೂ ನಾನೇ. ಯಾಕಂದ್ರೆ ಜಗದೀಶ ನನ್ನವನು ಆಗ್ತಾನೆ ಅನ್ನೋ ಭರವಸೆ ಇರಲಿಲ್ಲ. ಹಾಗಾಗಿ ನಿಮ್ಮಿಂದ ಈ ಮನೆಯಿಂದ ದೂರ ತಳ್ಳಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬೇಡ. ನನ್ನ ತಂಗಿ ಚಿಕ್ಕದ್ರಿಂದನು ಬೇಕು ಅನ್ನೋದನ್ನ ಕಷ್ಟಪಟ್ಟಾದ್ರೂ ಕೊಡ್ಬೋದಾಳೆ. ಹಂಗಾಗಿ ಜಗದೀಶನ್ನ ಪ್ರೀತಿಸಿದ್ರಂತೆ, ಅದಕ್ಕೋಸ್ಕರ ಈ ಥರ ಆಗಿದೆ. ಅವಳ ಕ್ಷಮಿಸಿ ಒಂದಾಗಿ ನೋಡಿ, ಈ ವಿಷಯಕ್ಕೆ ಯಾರು ತಲೆ ಹಾಕ್ಬೇಡಿ. ಅವಾಗ ಏನಾದರೂ ತಲೆ ಹಾಕಿದ್ರೆ ನಾನು ಮತ್ತೆ ವಿಷಯ ಬಿಡಬೇಕಾಗುತ್ತೆ. ನಾನೇ ಸತ್ತು ಮುತ್ತೈದೆಯಾಗಿ ಮಣ್ಣಲ್ಲಿ ಮಣ್ಣಾಗ್ತೀನಿ. ನೋಡಿ, ನಿಮ್ಮನ್ನೆಲ್ಲ ಇಂಥ ನರಕಕ್ಕೆ ತಳ್ಳಿರೋ ಈ ಘಟ ಸ್ವಲ್ಪ ಈ ಮನೆಯಲ್ಲಿ ಇರ್ಬಾರ್ದು. ಗುರುವೇ ಗುರುಮಟ್ಟದ ಗುದ್ದಪ್ಪ, ಏ ಗಂಟಪ್ಪ, ನಿಮ್ಗೂ ಆ ರಾಜೇಶ್ವರಿಗೂ ಏನೇನು ನಡೆದ ನಿಜ ಮಗು. ರುದ್ರೇಶ್, ನಿನ್ನ ಹೆಂಡತಿ ಸೀಲ್ಗೆಟ್ಟಿಲ್ಲ ಕಣೋ. ಜಗದೀಶನ ಮೇಲೆ ಆಸೆಯಿಂದ ನನ್ನನ್ನು ಬಲಗೆ ಹಾಕೊಂಡು ನನ್ನ ಹತ್ರ ಮಾಡಬಾರ್ದು ಕೆಲಸನೆಲ್ಲ ಮಾಡಿಸಿದ್ಲು. ಆದರೂ ಅವಳ ಆಸೆಗೂ ಕೈ ಕೊಡಲಿಲ್ಲ. ದಯವಿಟ್ಟು ಅವಳನ್ನ ಕ್ಷಮಿಸಿ ಮತ್ತೆ ತಾಳಿ ಕಟ್ಟಿ ಬಾಳ್ಕೊಡು. ಜಗದೀಶ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ದಯವಿಟ್ಟು ಕ್ಷಮಿಸ್ಬಿಡು. ನೀನೇನು ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಏನೋ ಸಿಗ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ದೇವರೇ ಶಿಕ್ಷೆ ಕೊಡಬೇಕು ಅಷ್ಟೇ. ರುದ್ರೇಶ್, ಆಯ್ತು, ನಡೆದೆಲ್ಲ ಒಂದು ಕೆಟ್ಟ ಕೆಲಸ ಅಂತ ಮರೆತು ಎಲ್ಲ ಒಂದಾಗೋಣ ಬನ್ನಿ. ಸಾಧ್ಯವಿಲ್ಲ. ಬೇಡ ಬಾಬಾ, ಹಾಗೆಲ್ಲ ಹೇಳ್ಬೇಡಿ. ದಯವಿಟ್ಟು ನನ್ನ ಅಕ್ಕನ ಕ್ಷಮಿಸ್ಬಿಡಿ ಬಾಬಾ. ಸಾಧ್ಯವಿಲ್ಲ. ರುದ್ರೇಶ್, ಇದೊಂದು ಬರೀ ಸಂಸ್ಕೃತ. ಸುರೇಶ್, ದಯವಿಟ್ಟು ಸುಮ್ಮನೆ ಬಿಡಿ. ನನ್ನ ಮಾತಕ್ಕೂ ಬೆಲೆ ಇಲ್ವೇ?
ಇದೊಂದು ಬಾರಿ ಸಂಸ್ಬಿಡಿ ಓಲೆ. ಕಡೆಸಿ ಇಂಥವ್ರಿಗೆಲ್ಲ ಮರುಕು ಪಡಬಾರ್ದು. ಸ್ವಲ್ಪ ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು. ಹುರ್ಗ್ಯಂಪ ಆಯ್ತು ಆಯ್ತು. ಅಣ್ಣ ಈ ಗಂಡು ಸ್ವಲ್ಪ ಈ ಮನೆಯಲ್ಲಿರ್ಬಾರ್ದು. ದಯವಿಟ್ಟು ನನ್ನ ಕ್ಷಮಿಸಿ. ಪ್ರೀ ನನ್ನನ್ನು ಜಗದೀಶ್ ನನ್ನನ್ನು ಕ್ಷಮಿಸಿ. ಜಯ ನನ್ನ ಕ್ಷಮಿಸಿ. ಬೇಡ ನಡೆದಿಲ್ಲ, ಒಂದು ಕೆಟ್ಟ ಕನ್ಸತ್ ನಡೆದು ಅದಕ್ಕೆ ನಾ ಸಂಸ್ಬೇಡ. ನೀನೇನಾದ್ರು ಸಂಶಯ ಅಂದ್ರೆ ನಾನೇ ಬೇಡ ಬೇಡ. ನಿಮ್ಮನ್ನ ಬಿಟ್ಟು ನನ್ನಲ್ಲಾರೆ, ನಿಮ್ಮನ್ನ ಬಿಟ್ಟು ಇಷ್ಟು ದಿನ ಅನುಭವಿಸಿದ ನರಕ ಯಾತ್ರೆ ಸಾಕು. ಹೇಳಿದೇನೆ ನಿನ್ನಿಂದ ಎಂಥ ಕಷ್ಟಗಳನ್ನ ಅನುಭವಿಸೋದು ಎಲ್ರು. ನಿನ್ನ ಮೇಲೆ ಇಟ್ಟು ಪ್ರೀತಿಯನ್ನು ಇನ್ನು ಮುಂದಾದ್ರು ಮಾರಿಯಾಗದೆ ನಾರಿಯಾಗಿ, ತವರು ಮನೆಯ ಮುತ್ತಾಗಿ, ಗಂಡನ ಮನೆಯ ಸತಿ ಸಂಸಾರದ ಜ್ಯೋತಿ ನೀನಾಗಿ ಬರೋ ಬಾಯಿಗೆ. ಅಂತೂ ಬಂತಪ್ಪ ಮರಳಿ ಬಂತಪ್ಪ ಮಂಗಯ್ಯ. ತಾಳಿ ತಾಳಿ ಚಿನ್ನದ ತಾಳಿ ನಿನ್ನ ಬಾಳಿಗೆ ಇದುವೆ ಬೇಲಿ, ನಿನ್ನ ಬಾಳಿ ಬೇಲಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದವರದಿಂದ ಬಾಳಿ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ.